ಈ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಸರ್ ನೀವು ನೋಡ್ತಾ ಇದ್ದೀರಾ ಕೆಲವೊಬ್ಬರ ಬಗ್ಗೆ ಅಸಹ್ಯವಾಗಿ ಕಾಮೆಂಟ್ ಮಾಡುವಂಥದ್ದು, ಯಾರ್ದೋ ಪೋಸ್ಟ್ ಎಡಿಟ್ ಮಾಡುವಂಥದ್ದು, ಕ್ರಿಯೇಟ್ ಮಾಡುವಂಥದ್ದು, ಅದರಲ್ಲೂ ಕೂಡ ಈ ಸ್ಟಾರ್ ವಾರ್ಗಳು ಹೆಚ್ಚಾಗ್ತಾ ಇರುವಂಥದ್ದು ಇತ್ತೀಚೆಗೆ. ಎಷ್ಟೋ ಜನ ಸೈಬರ್ ಕ್ರೈಮ್ ಪೊಲೀಸರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ ಇತ್ತೀಚೆಗೆ. ಮತ್ತು ಅವ್ರ ಅಪೋಸಿಟ್ ಇರೋರು ಯಾರೋ ಇನ್ನೊಬ್ರು ಕ್ರಿಯೇಟ್ ಮಾಡುವಂಥದ್ದು ಫೇಕ್ ಐಡಿಗಳನ್ನು. ಸರ್ ಇದೆಲ್ಲ ನಡೀತಾ ಇರಬೇಕಾದ್ರೆ ಸಮಾಜದ ಸ್ವಾಸ್ಥ್ಯ ಕೂಡ ಹಾಳಾಗುತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರೋದು ಒಳ್ಳೆಯದನ್ನು ಬಳಸ್ಕೊಳ್ಳೋದಕ್ಕೆ. ಆದರೆ ಈ ರೀತಿಯಾದಂತಹ ಪುಂಡರಿಗೆ, ಈ ರೀತಿ ಮಾಡೋರಿಗೆ ಸಿ ಪಿ ಸಾಹೇಬರು ಏನು ವಾರ್ನಿಂಗ್ ಕೊಡ್ತಾರೆ? ಅಲ್ಲ, ವಾರ್ನಿಂಗ್ ಅಂದರೆ ಕ್ರೈಮ್ ಇದೂ ಒಂದು ದೊಡ್ಡ ಕ್ರೈಮ್ ಇದೆ ಮತ್ತು ತುಂಬ ಈಸಿ ವೇಯಲ್ಲಿ ಮಾಡಿಬಿಡ್ತಾರೆ ಅವರು. ಬಟ್ ಅವರು ಎಲ್ಲ ಕ್ರೈಮ್ಸ್ದು ಒಂದು ಕ್ಲೂ ಸಿಗ್ತದೆ. ಸೊ ಇದರಲ್ಲಿ ಭಾಳ ನಮಗೆ ಇಮಿಡಿಯೇಟ್ಲಿ ಕ್ಲೂ ಸಿಕ್ಬಿಡ್ತದೆ. ಅವ್ರು ಮಾಡ್ಬೋದು ಇಂಥ ಯಾರೋ ನೀವು ಹೇಳಿದ್ರ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡ್ಬೋದು, ಬೇರೆ ಬಗ್ಗೆ ಅವ್ರಿಗೆ ಒಂಥರ ಶೇಮ್ ಮಾಡಲಿಕ್ಕೆ ಅಥವಾ ಏನಾರು ಡಿಫೇಮ್ ಮಾಡಲಿಕ್ಕೆ ಏನೇನೋ ಮಾಡ್ಬೋದು. ಬಟ್ ಎಲ್ಲದಕ್ಕೆ ನಮಗೆ ಲಿಂಕ್ ಸಿಗ್ತದೆ. ಮತ್ತು ನಾವು ನಮ್ಮ ಆಫೀಸರ್ಸ್ಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಇಂಥ ಯಾವುದು ಫ್ಯಾನ್ ಫಾಲೋಯಿಂಗ್ ಅಥವಾ ರೌಡಿಸಮ್, ಸ್ಪೆಷಲಿ ರೌಡೀಸ್ ಬಗ್ಗೆ. ರೌಡೀಸ್ ಕೆಲವರು ಇತ್ತೀಚೆಗೆ ನಾವು ಒಂದು ಕ್ಯಾಂಪೇನ್ ಮಾಡಿದ್ದೀವಿ. ರೌಡೀಸ್ ಅವರು ಕೆಲವು ಫ್ಯಾನ್ ಫಾಲೋಯಿಂಗ್ ಮಾಡಿ ಅವ್ರಿಗೆ ಲೈಕ್ ಮಾಡ್ತಿದ್ದೀವಿ. ನಾವು ಸುಮಾರು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಅದು ಮಾಡಿದ ತಕ್ಷಣ ಕೆಲವರು ತಾನೇ ಡಿಆಕ್ಟಿವೇಟ್ ಮಾಡ್ತಾಯಿದ್ದಾರೆ, ಡಿಲೀಟ್ ಮಾಡ್ತಾಯಿದ್ದಾರೆ ಅವರು. ಬಿಕಾಸ್ ಇಟ್ ಈಸ್ ಒಂಥರ ಸೈಕಲಾಜಿಕಲ್ ವಾರಲ್ಲಿ ಅವರು ಮೇ ಬಿ ಆ ಕ್ಷಣಕ್ಕೆ ಒನ್ ಡೇ 2 ಡೇಸ್ ಒಂದು ಬಾಸ್ ಆಗಿ ಅಂದರೆ ಒಂದು ದೊಡ್ಡಾಗಿ ಬಿಲ್ಡಪ್ ಮಾಡ್ಬೋದು. ಆದರೆ ಪೊಲೀಸ್ ಅವ್ರಿಗೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿದ ತಕ್ಷಣ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಸೊ ನಮ್ಮಲ್ಲಿ ಸೈಬರ್ ಸೆಲ್ ಮತ್ತು ನಮ್ಮದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ತುಂಬ ಆ್ಯಕ್ಟಿವ್ ಆಗಿದೆ. ನಾನು ಬಂದ ಮೇಲೆಯಿಂದ ಕಂಟಿನ್ಯೂಸ್ ಆಗಿ ಸ್ಟೇಷನ್ ಮಟ್ಟದಲ್ಲಿ, ಆಫೀಸರ್ಸ್ ಮಟ್ಟದಲ್ಲಿ ಒಂದು ದೊಡ್ಡ ಗ್ರೂಪ್ ನಮ್ಮದು ಇದೆ. ತುಂಬ ದೊಡ್ಡ ಗ್ರೂಪ್ ಇದೆ. ನಾವು ಡಿಟೇಲಾಗಿ ಹೇಳಲಿಕ್ಕೆ ಆಗಲ್ಲ. ಬಟ್ ಒಂದು ಅಂದರೆ ಯಾವ ರೀತಿ ನಾವು ಮಾಡ್ತೀವಿ ಅಂದರೆ ಕ್ಷಣಕ್ಕೆ ನಮಗೆ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ವಿದೇಶದಲ್ಲಿ ಏನೇನು ನಡೀತಾ ಇದೆ ಮತ್ತು ನಮ್ಮ ರೌಡೀಸ್ ಅವ್ರು ಏನು ಮಾಡ್ತಾರೆ ಅಥವಾ ಯಾರು ಏನು ಮಾಡ್ತಾರೋ ತಕ್ಷಣ ನಮ್ಮ ಗಮನಕ್ಕೆ ಬರ್ತಾಯಿದೆ. ಬಂದರೆ ನಾವು ಏನು ಅವ್ರಿಗೆ ಕ್ರಮ ತಗೊಳ್ಬೇಕು ಅವ್ರ ಮೇಲೆ ನಾವು ಮಾಡ್ತಾಯಿದ್ದೀವಿ. ಅದು ತುಂಬ ಪರಿಣಾಮಕಾರಿಯಾಗಿದೆ ಮತ್ತು ನಮಗೆ ರಿಸಲ್ಟ್ಸ್ ಕೂಡ ಸಿಕ್ಕಿದೆ. ಆ್ಯಂಡ್ ನಾವು ಯಾರಿಗೆ, ಯಾಕೆಂದರೆ ಇದು ಡಿಜಿಟಲ್ ಎವಿಡೆನ್ಸ್ ಇದೆ. ಎವಿಡೆನ್ಸ್ ನಮಗೆ ಇದು ಒಳ್ಳೆಯದೆ. ಡಿಜಿಟಲ್ ಎವಿಡೆನ್ಸ್ ಅವರೇ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಕ್ರಿಯೇಟ್ ಮಾಡುವಾಗ ನಮಗೆ ಇನ್ನೂ ಈಸಿ ಇದೆ ಅವ್ರಿಗೆ ಹಿಡಿಲಿಕ್ಕೆ. ಅವ್ರು ತಿಳ್ಕೊಂಡಿರ್ಬೋದು ಇದು ಭಾಳ ಈಸಿ ಇದೆ, ನಾವು ಆರಾಮ್ ಬಚಾವ್ ಇದೆ. ಬಟ್ ಇದು ಇನ್ನೂ ಅವ್ರಿಗೆ. ಸೊ ನಮ್ಮದು ಒಂದೇ ಅಪೀಲ್ ಇದೆ ಎಲ್ಲರಿಗೆ, ದಯವಿಟ್ಟು ಇಂಥದಕ್ಕೆ ಕೈ ಹಾಕಬೇಡಿ. ನಿಮ್ಮ ಕ್ಯಾರಿಯರ್ ಹಾಳಾಗುತ್ತೆ. ಮುಂದಿನ ದಿವಸದಲ್ಲಿ ನಿಮ್ಮ ಪೊಲೀಸ್ ವೆರಿಫಿಕೇಷನ್ ಇರಲಿ ಅಥವಾ ಬೇರೆ ತೊಂದರೆ ಆಗ್ತದೆ. ಸೊ ದಯವಿಟ್ಟು ಇದು ಮಕ್ಕಳ ಆಡೋಕ್ಕೆ ಅಂದರೆ ಒಂದು ಏನೋ ಬರೆದುಕೊಂಡಿದ್ದೀವಿ ಅಥವಾ ಏನಾದರೂ ಪೋಸ್ಟರ್ ಹಾಕಿಬಿಟ್ಟಿದ್ದೀವಿ ಅಥವಾ ಏನಾದರೂ ಬೇರೆಯವ್ರ ಬಗ್ಗೆ ಬರೆದುಕೊಂಡಿದ್ದೀವಿ, ಅದು ದಟ್ ಈಸ್ ನಾಟ್ ಕರೆಕ್ಟ್. ಫಿಸಿಕಲ್ ವೈಲೆನ್ಸ್ಗಿಂತ ಇದು ಇನ್ನೂ ಜಾಸ್ತಿ ದೊಡ್ಡ ವೈಲೆನ್ಸ್ ಇದೆ. ಬೇರೆಯವ್ರಿಗೆ ನೀವು ಸಮಾಜದಲ್ಲಿ ಬೇರೆಯವ್ರ ಬಗ್ಗೆ ನೀವು ಒಂದು ಕೆಟ್ಟ ಇದು ಮಾಡ್ತಾಯಿದ್ದಾರೆ. ಸೊ ಪೊಲೀಸವರು ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ದಾರೆ. ಅಬ್ಸರ್ವ್ ಮಾಡಿದ ತಕ್ಷಣ ಕೆಲವು ಸುವಮೋಟೋ ಕೇಸಸ್ ನಾವು ಮಾಡ್ತಾಯಿದ್ದೀವಿ. ಕೆಲವರು ಮುಂದೆ ಬರ್ತಾಯಿಲ್ಲ ಕೇಸ್ ಕೊಡಲಿಕ್ಕೆ. ಆದರೂ ನಮ್ಗೆ ಗೊತ್ತಾಯಿತು ಇಂಥ ಪೋಸ್ಟ್ ಹಾಕಿದ ತಕ್ಷಣ ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ನಾವು ಸುವಮೋಟೋ ಕೇಸ್ ತೊಗೊಳ್ತೀವಿ. ಸೊ ಇದರಲ್ಲಿ ನಮಗೆ ಅಡ್ವಾಂಟೇಜ್ ಇದೆ. ಸುವಮೋಟೋನು ಕೇಸ್ ತೊಗೊಳ್ತಾ ಇದ್ದೀವಿ, ಜನ ಕಡೆಯಿಂದ ಕಂಪ್ಲೇಂಟು ತೊಗೊಳ್ತಾ ಇದ್ದೀವಿ. ಸೊ ಮುಂದಿನ ದಿವಸದಲ್ಲಿ ಇನ್ನೂ ಟೈಟ್ ಆಗ್ತದೆ.